ಹಲ್ಲುಗಳಲ್ಲಿ ಕ್ಯಾವಿಟಿ ಅಥವಾ ತೂತು ಉಂಟಾಗಿದ್ದರೆ ತಕ್ಷಣವೇ ದಂತವೈದ್ಯರನ್ನು ಕಂಡು ಅದನ್ನು ತುಂಬಿಸಿ ಅದನ್ನು ರಕ್ಷಿಸಿಕೊಳ್ಳಿ. ಹಲ್ಲುಗಳನ್ನು ನಾವು 90 ವಯಸ್ಸಿನವರೆಗೂ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಸುಲಭ ಮಾರ್ಗಗಳನ್ನು ಅನುಸರಿಸಿ ನೀವು ನಿಮ್ಮ ಹಲ್ಲುಗಳನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ನಮಸ್ಕಾರ. ಎಲ್ಲರೂ ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸುತ್ತಾ ನನ್ನ ಸ್ವಯಂ ಸಿದ್ಧಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಮೃತ್ಯುಂಜಯ ಶೆಟ್ಟಿ, ನಮ್ಮ ಊರು ಧಾರವಾಡ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿರಿ. ಇಂದು ನಾವು ನಮ್ಮ ದೇಹದ ಪ್ರಮುಖ ಭಾಗ ಹಲ್ಲುಗಳ ಬಗ್ಗೆ ಮಾತನಾಡೋಣ. ಹಲ್ಲುಗಳು ನಮ್ಮ ದೇಹದ ಅಥವಾ ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದೇ ಮಾತ್ರವಲ್ಲದೆ ಅವು ನಮಗೆ ಅನಿವಾರ್ಯ ಅಂಗ. ಹಲ್ಲುಗಳನ್ನು ನಾವು 90 ವಯಸ್ಸಿನವರೆಗೂ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ನಾನು ಕೆಲವೊಂದು ಕೊನೆಗೆ ಟಿಪ್ಸ್ಗಳನ್ನು ಹೇಳುತ್ತೇನೆ. ಅವುಗಳನ್ನು ನೀವು ಪ್ರತಿದಿನ ಮಾಡಿ ನಿಮ್ಮ ಹಲ್ಲುಗಳನ್ನು ಸಂರಕ್ಷಿಸಿಕೊಳ್ಳಿ. ಹಲ್ಲು ನೋವು ಅಥವಾ ಹಲ್ಲು ಕೊಳೆಯುವಿಕೆ ಇದು ನಿಧಾನವಾಗಿ ಶುರುವಾಗುತ್ತದೆ. ನಮ್ಮ ಹಲ್ಲುಗಳಲ್ಲಿ ಬೀಳುವ ಸಣ್ಣ ಸಣ್ಣ ತೂತುಗಳು ನಮ್ಮ ಹಲ್ಲು ಕ್ಷಯಕ್ಕೆ ಕಾರಣವಾಗುತ್ತವೆ. ಇದು ಮುಂದೆ ನಮ್ಮ ಹಲ್ಲುಗಳನ್ನು ತೆಗೆಸುವ ಪ್ರಮೇಯ ಬರ್ಬೋದು. ಆದ್ದರಿಂದ ಹಲ್ಲು ನೋವಿಗೆ ನಿರ್ಲಕ್ಷ್ಯ ಬೇಡ, ತಕ್ಷಣವೇ ಪರಿಹಾರ ಮಾಡಿಕೊಳ್ಳಿ. ಈ ಕೆಳಗಿನ ಸುಲಭ ಮಾರ್ಗಗಳನ್ನು ಅನುಸರಿಸಿ ನೀವು ನಿಮ್ಮ ಹಲ್ಲುಗಳನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಹಲ್ಲುಗಳು ಹಾಳಾಗಲಿಕ್ಕೆ ಮುಖ್ಯ ಕಾರಣ ಅತಿಯಾದ ಸಕ್ಕರೆ ಸೇವನೆ, ಅತಿಯಾದ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು, ಚಾಕ್ಲೇಟ್ ತಿನ್ನುವುದು ಮತ್ತು ಇನ್ನೂ ಮುಂತಾದ ಕಾರಣಗಳಿದ್ದಾವೆ. ಊಟವಾದ ತಕ್ಷಣ ಹಲ್ಲುಗಳನ್ನು ಸ್ವಚ್ಛ ಮಾಡದೇ ಇರುವುದು ಕೂಡ ಕಾರಣವಾಗುತ್ತದೆ. ಆದ ಕಾರಣದಿಂದ ಹಲ್ಲುಗಳನ್ನು ನಾವು ತುಂಬ ಸಂರಕ್ಷಣೆ ಮಾಡಿಕೊಳ್ಳಬೇಕು. ಹಲ್ಲು ನೋವು ಬಂದರೆ ಅದು ತುಂಬ ವೇದನೆಯನ್ನು ನೀಡುತ್ತದೆ. ಅದಕ್ಕೆ ಬರುವುದಕ್ಕಿಂತ ಮೊದಲೇ ಅದನ್ನು ನಾವು ತಡೆಗಟ್ಟುವುದು ಒಳ್ಳೆಯದು. ಅದಕ್ಕೆ ನಾವು ಸಕ್ಕರೆ ಸೇವನೆ, ಕೋಲ್ಡ್ ಡ್ರಿಂಕ್ಸ್ ಸೇವನೆ, ಚಾಕ್ಲೇಟ್ ಸೇವನೆ ಇವುಗಳನ್ನೆಲ್ಲ ತಕ್ಷಣವೇ ನಿಲ್ಲಿಸಬೇಕು. ಹಲ್ಲುಗಳಲ್ಲಿ ಕ್ಯಾವಿಟಿ ಅಥವಾ ತೂತು ಉಂಟಾಗಿದ್ದರೆ ತಕ್ಷಣವೇ ದಂತವೈದ್ಯರನ್ನು ಕಂಡು ಅದನ್ನು ತುಂಬಿಸಿ ಅದನ್ನು ರಕ್ಷಿಸಿಕೊಳ್ಳಿ. ಹಲ್ಲು ಪಿತ್ತ ಪ್ರಕೃತಿಯವರ ಹಲ್ಲುಗಳು ಬೇಗನೆ ಹಾಳಾಗುತ್ತವೆ. ನಾವು ಸೇವಿಸುವ ಅಸಿಡಿಕ್ ಆಹಾರ ಕೂಡ ನಮ್ಮ ಹಲ್ಲುಗಳು ಹಾಳಾಗಲಿಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ನಾವು ಪ್ರತಿದಿನ 2 ಬಾರಿ ಬ್ರಷ್ ಮಾಡೋದು ಒಳ್ಳೆಯದು. ಅದರಲ್ಲಿ ಆಯುರ್ವೇದಿಕ್ ಪೌಡ್ರ್ಗಳಿಂದ ಬ್ರಷ್ ಮಾಡುವುದು ಒಳ್ಳೆಯದು. ಯಾಕೆಂದರೆ ಅಮೇರಿಕದಲ್ಲಿ ಪಾಯ್ಸನ್ ಎಂದು ಪರಿಗಣಿಸಲ್ಪಟ್ಟಿರುವ ಕೆಲವು ಪೇಸ್ಟ್ಗಳು ಇಂಡಿಯಾದಲ್ಲಿ ತುಂಬ ಹೆಚ್ಚು ಪ್ರಸಿದ್ಧಿಯಾಗಿದ್ದಾವೆ. ಅದನ್ನು ನೀವು ಗೂಗಲ್ನಲ್ಲಿ ನೋಡಿ ಯಾವ ಪೇಸ್ಟ್ಗಳು ತುಂಬ ಅಪಾಯಕಾರಿ ಎಂದು ಅವುಗಳನ್ನು ತಕ್ಷಣವೇ ನಿಲ್ಲಿಸಿ. ಆಯುರ್ವೇದಿಕ್ ಪೌಡ್ರ್ಗಳನ್ನು ಹೆಚ್ಚಾಗಿ ಬಳಸಿ. ಇದರಿಂದ ನಾವು ಹಲ್ಲುಗಳನ್ನು ಬಹಳ ದಿನಗಳವರೆಗೆ ರಕ್ಷಿಸಿಕೊಳ್ಳಬಹುದು. ಪ್ರತಿದಿನ 2 ಬಾರಿ ಬ್ರಷ್ ಮಾಡಿ. ಮತ್ತು ಡೆಂಟಲ್ ಫ್ಲಾಸ್ ಇದು ಯಾವುದಾದರೂ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತದೆ. ಡೆಂಟಲ್ ಥ್ರೆಡ್ ಅಂತ ಹೇಳಿದರೆ ಫ್ಲಾಸ್ ಥ್ರೆಡ್ ಅಂತ ಕೊಡುತ್ತಾರೆ. ಅದರಿಂದ ನಮ್ಮ ಹಲ್ಲುಗಳ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿರುವ ಆಹಾರದ ಕಣಗಳನ್ನು ಪ್ರತಿದಿನ 2 ಬಾರಿ ತೆಗೆದು ಹಲ್ಲುಗಳನ್ನು ಸ್ವಚ್ಛ ಮಾಡಿರಿ. ಇದರಿಂದ ಹಲ್ಲುಗಳು ತುಂಬ ದಿನ ನಮಗೆ ಕೆಲಸ ಕೊಡುತ್ತವೆ. ಪ್ರತಿದಿನ 2 ಬಾರಿ ಊಟವಾದ ತಕ್ಷಣ ಅಥವಾ ಏನಾದರೂ ತಿಂದ ತಕ್ಷಣ
ಬಾಯಿ ಮುಕ್ಕಳಿಸಿ ನೀರು ಕೊಡುವ ಹವ್ಯಾಸ ಬೆಳೆಸಿಕೊಳ್ಳಿ. ಮತ್ತು ನಾವು ಮಾಡುವ ಅಥವಾ ನಾವು ತಿನ್ನುವ ಯಾವುದೇ ಆಹಾರದಲ್ಲಿ ಅತಿಯಾದ ಆಮ್ಲೀಯತೆ ಇದೆಯನ್ನು ನೋಡಿ ಅದನ್ನು ಸೇವನೆ ಮಾಡಿ. ಹೀಗೆಲ್ಲ ಮಾಡುತ್ತಾ ಇದ್ದಾಗ ನಿಮಗೆ ಹಲ್ಲುಗಳು ತುಂಬ ದಿನ ಬಾಳಿಕೆ ಬರುತ್ತವೆ. ಪ್ರತಿದಿನ ಏನಾದರೂ ತಿಂದ ತಕ್ಷಣ ಬಾಯಿ ಮುಕ್ಕಳಿಸುವ ಹವ್ಯಾಸ ತುಂಬ ಒಳ್ಳೆಯದು. ಈಗ ಹಲ್ಲುಗಳನ್ನು ನಾವು ಕೊನೆಯವರೆಗೆ ಹೇಗೆ ರಕ್ಷಿಸಿಕೊಳ್ಳಬಹುದು? ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 10ರಿಂದ 15 ml ಕೊಬ್ಬರಿ ಎಣ್ಣೆ ರಿಫೈನ್ಡ್ ಅದನ್ನು ಬಾಯಲ್ಲಿ ಹಾಕಿ ಮುಕ್ಕಳಿಸಬೇಕು. ಮುಕ್ಕಳಿಸಿ ಅದನ್ನು ಉಗುಳಿಬಿಡಿ. ಇದರಿಂದ ನಮ್ಮ ಹಲ್ಲುಗಳಲ್ಲಿ ಉಂಟಾಗುವ ಕುಳಿಗಳು ಕಡಿಮೆಯಾಗುತ್ತವೆ. ನಮ್ಮ ಬಾಯಿಂದ ಬರುವ ದುರ್ವಾಸನೆಯೂ ಕಡಿಮೆ ಆಗುತ್ತದೆ. ಮತ್ತು ಹಲ್ಲುಗಳಿಗೆ ಹಲ್ಲುಗಳ ದವಡೆಗೆ ತ್ರಿಫಲಾಚೂರ್ಣವನ್ನು ಹಚ್ಚಿ ಒಂದು 10ರಿಂದ 15 ನಿಮಿಷ ಬಿಡಿ. ಇದು ಹೊಟ್ಟೆಯಲ್ಲಿ ಹೋದರೂ ಕೂಡ ಏನೂ ತೊಂದರೆ ಇಲ್ಲ. ಇದು ನಮ್ಮ ಒಸಟುಗಳನ್ನು ತುಂಬ ಗಟ್ಟಿಯಾಗಿ ಮಾಡುತ್ತದೆ. ಹಾಗಾಗಿ ಈ ಎಲ್ಲ ಪ್ರಯತ್ನಗಳನ್ನು ಅಥವಾ ಈ ಎಲ್ಲ ಸುಲಭ ವಿಧಾನಗಳನ್ನು ನೀವು ಮಾಡಿ ನಿಮ್ಮ ಹಲ್ಲುಗಳನ್ನು ಕಾಪಾಡಿಕೊಳ್ಳಿ. ಹಲ್ಲು ನಮ್ಮ ದೇಹದ ಸೌಂದರ್ಯಕ್ಕೆ ಮಾತ್ರವಲ್ಲ, ನಮ್ಮ ದೇಹಕ್ಕೆ ಮುಖ್ಯವಾದ ಅಂಗ. ಹಾಗಾಗಿ ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.